ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು ನನ್ನ ಮಾರ್ನಿಂಗ್ ರೊಟೀನನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಕೀಪ್ ವಾಚಿಂಗ್. ಮಾರ್ನಿಂಗ್ ಟೈಮಲ್ಲಿ ಸ್ವಲ್ಪ ಹೊತ್ತು ಯೋಗ, ಮೆಡಿಟೇಷನ್, ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಹೆಲ್ಪ್ ಇದೆ ಬಾಡಿಗೆ. ಸ್ವಲ್ಪ ಸ್ಟ್ರೆಚಸ್ ಮಾಡೋದ್ರಿಂದ ರಿಲ್ಯಾಕ್ಸಿಂಗ್ ಅಂತ ಅನಿಸುತ್ತೆ. ಮಾರ್ನಿಂಗ್ ಎದ್ದಾಗ ಸ್ವಲ್ಪ ಯೋಗ ಮಾಡಿ, ಎಕ್ಸಸೈಸ್ ಮಾಡಿ, ಪ್ರಾಣಾಯಾಮ ಮಾಡಿ, ಬಾಡಿ ತುಂಬ ಬೆನಿಫಿಟ್ಸ್ ಇದೆ. ನಾನು ಎಕ್ಸಸೈಸ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ನಾವು ಹೆಣ್ಮಕ್ಳೇ ಹಾಗೆ ಅಲ್ವಾ, ಹೊರಗಡೆ ಏನೇ ಮಾಡ್ತಾ ಇರಲಿ, ನಮ್ಮ ಪೊಸಿಷನ್ ಏನೇ ಇರಲಿ, ಮನೆಗೆ ಬಂದಾಗ ನಮ್ಮ ಪ್ರಪಂಚನೇ ಚೇಂಜ್ ಆಗಿಬಿಡುತ್ತೆ. ಹೀಗೆಲ್ಲ ಮಾಡಲಿಲ್ಲ ಅಂತಂದರೆ ಹೆಣ್ಮಕ್ಳಿಗೆ ನಮಗೆ ಸಮಾಧಾನನೇ ಇರಲ್ಲ. ನಮ್ಮ ತಂದೆಯವ್ರಿಗೆ ಹೀಗೆ ಬೆಳಿಗ್ಗೆ ಬೇಗ ಎದ್ದು ಮನೆ ಮುಂದೆ ಎಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕಿದ್ರೆ ಅದಕ್ಕಿಂತ ಖುಷಿ ಬೇರೆ ಏನೂ ಸಿಗಲ್ಲ. ಎಷ್ಟು ಖುಷಿ ಪಡ್ತಾರೆ ಗೊತ್ತಾ ಈ ಥರ ರಂಗೋಲಿ ಎಲ್ಲ ನೋಡಿದ್ರೆ ಅವರು ದಿನ. ಹೊರಗಡೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಪೂಜೆಗೆ ರೆಡಿ ಮಾಡ್ಕೊಳ್ತೀನಿ. ನಾನಿಲ್ಲಿ ಪೂಜೆ ಮಾಡೋದನ್ನ ವಿಡಿಯೋ ಮಾಡ್ಕೊಂಡಿಲ್ಲ, ಕಾನ್ಸಂಟ್ರೇಷನ್ ಎಲ್ಲ ವಿಡಿಯೋ ಕಡೆ ಹೋಗಿಬಿಡುತ್ತೆ. ಫಸ್ಟ್ ಪೂಜೆ ಮಾಡೋಣ ಸಮಾಧಾನವಾಗಿ ಅಂತ ಫಸ್ಟ್ ಪೂಜೆ ಮಾಡಿ ಮುಗಿಸ್ಕೊಂಡಿದ್ದೀನಿ. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ಹೀಗೆ ದೇವರನ್ನ ದೀಪದ ಬೆಳಕಲ್ಲಿ ನೋಡೋದಿದೆಯಲ್ಲ, ಏನೋ ಖುಷಿ ಅನಿಸುತ್ತೆ, ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ. ಟ್ರೈ ಮಾಡಿ ನೀವು. ಪೂಜೆ ಎಲ್ಲ ಮುಗಿಸಿ ಪ್ರಸಾದ ತಗೊಂಡು ಧೂಪ ಹೋಲ್ಡರನ್ನು ಸ್ವಲ್ಪ ನಾನು ಹಾಲಿಗೆ ತಂದಿಟ್ಕೊಳ್ತೀನಿ. ಪರ್ಸ್ನಲಿ ನನಗೆ ಈ ಧೂಪದ ಸ್ಮೆಲ್ ತುಂಬ ಇಷ್ಟ ಆಗುತ್ತೆ. ದೇವ್ರ ಮನೆ ಕೆಲಸ ಎಲ್ಲ ಮುಗ್ದಿದ್ಮೇಲೆ ನನ್ನ ಮಾರ್ನಿಂಗ್ ಹೀಗೆ 1 ಲೋಟ ಹಾಟ್ ವಾಟರ್ ಮತ್ತು 1 ಸ್ಪೂನ್ ಮೆಲ್ಟೆಡ್ ಗೀಯಿಂದ ಶುರು ಮಾಡ್ಕೊಳ್ತೀನಿ. ಹೆಲ್ತಿಗೆ ತುಂಬ ಒಳ್ಳೇದಂತಾರೆ. ಸೊ ತುಂಬ ವರ್ಷದಿಂದ ನನಗೂ ಈ ಅಭ್ಯಾಸ ಇದೆ. ಸೊ ಇದಾಗಿತ್ತು ನನ್ನ ಸಿಂಪಲ್ ಮಾರ್ನಿಂಗ್ ರೊಟೀನ್. ಮನೇಲಿದ್ದರೆ ಆಲ್ಮೋಸ್ಟ್ ಹೀಗೆ ಇರುತ್ತೆ. ಮಾತಾಡೋಣ ಅಂತ ಅಂದ್ಕೊಳ್ತೀನಿ, ಬಟ್ ತುಂಬ ಡಿಸ್ಟರ್ಬೆನ್ಸ್ ಇರೋದ್ರಿಂದ ಎಲ್ಲ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನ್ಯೂ ಇಯರ್ ತುಂಬ ಹತ್ತಿರ ಇದೆ. ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಸೂನ್.